ಪ್ರದೇಶದಲ್ಲಿ ಕಪ್ಪು ಮಣ್ಣು ಮಾಫಿಯಾ ಅಬ್ಬರ ಚೆಕ್ ಪೋಸ್ಟ್ ನಿರ್ಮಿಸಿ ಅಕ್ರಮ ಕಳ್ಳ ಸಾಗಾಣಿಕೆ ತಡೆಗೆ ಜಿಲ್ಲಾಧಿಕಾರಿಗೆ ಮನವಿ. ತುಂಗಭದ್ರಾ ಅಣೆಕಟ್ಟಿನ ಹಿನ್ನೀರು ಪ್ರದೇಶಗಳಲ್ಲಿ ಫಲವತ್ತಾದ ಕಪ್ಪು ಮಣ್ಣನ್ನು ಅಕ್ರಮವಾಗಿ ಸಾಗಾಟ ಮಾಡಲಾಗುತ್ತಿದ್ದು, ಇದನ್ನು ತಕ್ಷಣ ತಡೆಹಿಡಿಯಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಅಕ್ರಮ ಮತ್ತು ಲಂಚ ನಿರ್ಮೂಲನೆ ವೇದಿಕೆ ರಾಜ್ಯಾಧ್ಯಕ್ಷ ರಮೇಶ್ ವಿಟ್ಲಾಪುರ್ ಅವರು ಕೊಪ್ಪಳ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಬುದಿಹಾಳ, ಬೆಳ್ಳೂರು, ಡಂಬರಹಳ್ಳಿ, ಗೊಂಡಬಾಳ, ಹಿರೇಸಿಂಧೋಗಿ, ಮರಿಯಮ್ಮನಹಳ್ಳಿ, ವರದಾಪುರ, ಹೊಸಳ್ಳಿ, ಕಾಸನಕಂಡಿ, ಕಾತರಕಿ, ಗೊಡ್ಲನೂರು, ಮಳ್ಳಿಕೆರೆ, ಹ್ಯಾಟಿ ಸೇರಿದಂತೆ ತುಂಗಭದ್ರಾ ಹಿನ್ನೀರು ಪ್ರದೇಶದ ಗ್ರಾಮಗಳಲ್ಲಿ ನೂರಾರು ಟಿಪ್ಪರ್ಗಳ ಮೂಲಕ ಹಗಲು ರಾತ್ರಿ ಎನ್ನದೇ ಕಪ್ಪು ಮಣ್ಣನ್ನು ಕಳ್ಳ ಸಾಗಾಣಿಕೆ ಮಾಡಲಾಗುತ್ತಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಈ ಮಣ್ಣನ್ನು ಕೊಪ್ಪಳ ಹಾಗೂ ಗಂಗಾವತಿ ತಾಲೂಕಿನ ವೆಂಕಟಗಿರಿ ಭಾಗದ ಇಟ್ಟಂಗಿ ಭಟ್ಟಿಗಳಿಗೆ ಯಾವುದೇ ಸರ್ಕಾರದ ಪರವಾನಗಿ ಅಥವಾ ಸಂಬಂಧಪಟ್ಟ ಇಲಾಖೆ ಅನುಮತಿ ಪಡೆಯದೆ ಸಾಗಿಸಲಾಗುತ್ತಿದೆ ಎಂದು ಆರೋಪಿಸಲಾಗಿದೆ. ಪ್ರತಿ ಟಿಪ್ಪರ್ಗೆ ಸುಮಾರು 12,000 ವಸೂಲಿ ಮಾಡಲಾಗುತ್ತಿದ್ದು, ಪ್ರತಿದಿನ ಲಕ್ಷಾಂತರ ರೂಪಾಯಿ ಅಕ್ರಮ ವ್ಯವಹಾರ ನಡೆಯುತ್ತಿದೆ ಎಂದು ದೂರಿನಲ್ಲಿ ಹೇಳಲಾಗಿದೆ. ಹಿಟಾಚಿ ಯಂತ್ರಗಳು ಮತ್ತು ಬೃಹತ್ ಟಿಪ್ಪರ್ಗಳ ಮೂಲಕ ಆಣೆಕಟ್ಟಿನ ಹಿನ್ನೀರು ಪ್ರದೇಶದಲ್ಲಿ ಅತಿಯಾಗಿ ಮಣ್ಣು ತೆಗೆಯುತ್ತಿರುವುದರಿಂದ ಭವಿಷ್ಯದಲ್ಲಿ ಆಣೆಕಟ್ಟಿನ ತಳಪಾಯ ಹಾಗೂ ನೈಸರ್ಗಿಕ ಭದ್ರತೆಗೆ ಅಪಾಯ ಉಂಟಾಗುವ ಸಾಧ್ಯತೆ ಇದೆ. ಇದು ನೀರಾವರಿ ನಿಯಮಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅಕ್ರಮ ದಂಧೆ ನಡೆಯುತ್ತಿದ್ದರೂ ತುಂಗಭದ್ರಾ ಡ್ಯಾಂ ಬೋರ್ಡ್, ನೀರಾವರಿ ನಿಗಮ ಹಾಗೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ಮೌನ ವಹಿಸಿರುವುದು ಸಾರ್ವಜನಿಕರಲ್ಲಿ ಅನುಮಾನಕ್ಕೆ ಕಾರಣವಾಗಿದೆ ಎಂದು ಆರೋಪಿಸಲಾಗಿದೆ. ಈ ಹಿಂದೆ ಕೆರೆಗಳನ್ನೇ ಹಾಳು ಮಾಡಿದ್ದ ದಂಧೆಕೋರರು ಈಗ ಸರ್ಕಾರಿ ಸ್ವತ್ತಾದ ಆಣೆಕಟ್ಟಿನ ಹಿನ್ನೀರು ಪ್ರದೇಶದ ಭೂಮಿಯನ್ನೇ ಲೂಟಿ ಮಾಡುತ್ತಿದ್ದಾರೆ. ಕೆಲ ಸರ್ಕಾರಿ ಅಧಿಕಾರಿಗಳ ಬೆಂಬಲವು ಈ ಅಕ್ರಮ ದಂಧೆಗೆ ಸಾಥ್ ನೀಡುತ್ತಿದ್ದಾರೆ ಎಂಬ ಚರ್ಚೆ ಸಾರ್ವಜನಿಕ ವಲಯದಲ್ಲಿ ನಡೆಯುತ್ತಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಆದ್ದರಿಂದ ಕೊಪ್ಪಳ ಹಾಗೂ ಹೇಮಗುಡ್ಡ ಟೋಲ್ಗೇಟ್ ಬಳಿ ಚೆಕ್ಪೋಸ್ಟ್ ಸ್ಥಾಪಿಸಿ ಕಪ್ಪು ಮಣ್ಣು ಸಾಗಾಣಿಕೆ ಮಾಡುತ್ತಿರುವ ಟಿಪ್ಪರ್ ಮತ್ತು ಹಿಟಾಚಿ ಯಂತ್ರಗಳನ್ನು ವಶಕ್ಕೆ ಪಡೆದು ಸಂಬಂಧಪಟ್ಟವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ಅಕ್ರಮ ಮತ್ತು ಲಂಚ ನಿರ್ಮೂಲನೆ ವೇದಿಕೆ ರಾಜ್ಯಾಧ್ಯಕ್ಷರು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸುವುದರ ಮೂಲಕ ಒತ್ತಾಯಿಸಿದ್ದಾರೆ. ಈ ಮನವಿಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ತುಂಗಭದ್ರಾ ಬೋರ್ಡ್ ಹೊಸಪೇಟೆ ಅಧಿಕಾರಿಗಳಿಗೆ ಸಲ್ಲಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕೊಪ್ಪಳದ ತುಂಗಭದ್ರಾ ಹಿನ್ನೀರು ಪ್ರದೇಶದಲ್ಲಿ ಅಕ್ರಮವಾಗಿ ಕಪ್ಪು ಮಣ್ಣು ಕಳ್ಳ ಸಾಗಾಟ ಅಬ್ಬರವಾಗಿ ನಡೆಯುತ್ತಿದೆ. ಕೂಡಲೇ ಕೊಪ್ಪಳದ ಜಿಲ್ಲಾಧಿಕಾರಿಗಳು ಮತ್ತು SP ಸಾಹೇಬರು ಮತ್ತು ಗಣಿ ಮತ್ತು ವಿಜ್ಞಾನ ಇಲಾಖೆ ಹಾಗೂ ತುಂಗಭದ್ರಾ ಬೋರ್ಡಿನ ಅಧಿಕಾರಿಗಳು ಕೂಡಲೇ ಇದರ ಬಗ್ಗೆ ಗಮನ ಹರಿಸಬೇಕು. ಯಾಕೆಂದರೆ ಈ ಭಾಗದಲ್ಲಿ ಕೊಪ್ಪಳದಿಂದ ಗಂಗಾವತಿಯ ಇಟ್ಟಂಗಿ ಭಟ್ಟಿಗಳಿಗೆ, ವೆಂಕಟಗಿರಿ ಭಾಗದ ಇಟ್ಟಂಗಿ ಭಟ್ಟಿಗಳಿಗೆ ಮತ್ತು ಕೊಪ್ಪಳದ ಇಟ್ಟಂಗಿ ಭಟ್ಟಿಗಳಿಗೆ ರಾಜಾರೋಷವಾಗಿ ಯಾವುದೇ ಒಂದು ಭಯ ಇಲ್ಲದೆ ದಿನನಿತ್ಯ ಸಾವಿರಾರು ಟಿಪ್ಪರ್ಗಳ ಮೂಲಕ ಕಾನೂನು ಬಾಹಿರವಾಗಿ ಯಾವುದೇ ಒಂದು ರೀತಿಯ ಪರ್ಮಿಷನ್ ಇಲ್ಲದೆ ದಿನನಿತ್ಯ ಸಾವಿರಾರು ಟಿಪ್ಪರ್ಗಳು ನಡೀತಿದ್ದರೂ ಸಹಿತ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸೋದು ಒಂದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಕೂಡಲೇ ಅಧಿಕಾರಿಗಳು ತುಂಗಭದ್ರಾ ಡ್ಯಾಮಿನಿಂದ ಬರ್ತಕ್ಕಂಥ ಕಪ್ಪು ಮಣ್ಣನ್ನು ರೈತರ ಹೊಲಗಳಿಗೆ ಹಾಕಿಸಿಕೊಳ್ಳುವುದಕ್ಕೆ ಮಾತ್ರ ನೀವು ಅನುಮತಿ ಕೊಡಬೇಕು. ಇಟ್ಟಂಗಿ ಭಟ್ಟಿಗಳಿಗಾಗಲಿ ಅಥವಾ ಇನ್ನಿತರ ಅಕ್ರಮ ಚಟುವಟಿಕೆಗಳಾಗಲಿ ಹಾಕುವುದಕ್ಕೆ ನೀವು ಯಾವುದೇ ರೀತಿಯ ಪರ್ಮಿಷನನ್ನು ಕೊಡಬಾರ್ದು. ಹಾಗಾಗಿ ಈ ದಿನನಿತ್ಯ ಈ ಭಾಗದಲ್ಲಿ ರಾತ್ರಿ ಸಮಯದಲ್ಲಿ ಗಂಗಾವತಿಯಿಂದ ಹಾಗೂ ಕೊಪ್ಪಳ ಭಾಗದಿಂದ ಬರ್ತಕ್ಕಂಥ ಜನಗಳಿಗೆ ರಾತ್ರಿ ಸಂಚಾರ ಮಾಡಲಿಕ್ಕೆ ಭಾಳ ತೊಂದರೆ ಆಗಿದೆ. ರಾತ್ರಿ ಹೆಚ್ಚಿನ ಬಾಡಿಗೆ ಆಸೆಗೆ ಕೆಲವು ಟಿಪ್ಪರ್ ಮಾಲೀಕರು ರಾತ್ರಿ 1 ಗಂಟೆ, 2 ಗಂಟೆ, 3 ಗಂಟೆ, 4 ಗಂಟೆ ತನಕ ಇವರು ಒಂದು ಗಾಡಿಗಳನ್ನು ಚಲಾವಣೆ ಮಾಡಿ ಮುಖಾಮುಖಿಯಾಗಿ ಅಪಘಾತಕ್ಕೆ ಈಡಾಗುವಂಥ ಘಟನೆಗಳು ನಡೆದಿದ್ದಾವೆ. ಈಗ ಏನು ಮಾಡಿದ್ದಾರೆ ಅಂತಂದರೆ, ಈ ಹಿಂದೆ ಹಳ್ಳಿಗಳಲ್ಲಿ ಕೆರೆಗಳನ್ನು ಇವರು ಸಂಪೂರ್ಣವಾಗಿ ನುಂಗಿ ನೀರು ಕುಡಿದ್ಬಿಟ್ಟಿದ್ದಾರೆ. ಕೆಲವು ಭೂಗಳರು ರಾತ್ರಿ ಹೊತ್ತಲ್ಲಿ ಕೋಟ್ಯಾಧೀಶರು ಆಗ್ಬೇಕಂತ ಇವರೆಲ್ಲ ಪ್ರಯತ್ನಪಟ್ಟು ಹಳ್ಳಿ ಭಾಗದಲ್ಲಿ ಬರ್ತಕ್ಕಂಥ ಕೆರೆಗಳನ್ನು ನುಂಗಿ ನೀರು ಕುಡಿದಿದ್ದಾರೆ. ಈಗ ಅವ್ರು ಕಣ್ಣು ಬಿದ್ದಿರೋದು ಸಾರ್ವಜನಿಕ ಸ್ವತ್ತಾಗಿರ್ತಕ್ಕಂಥ ತುಂಗಭದ್ರಾ ಡ್ಯಾಮ್. ಕೂಡಲೇ ಅಧಿಕಾರಿಗಳು ಆ ಒಂದು ಡ್ಯಾಮಿಗೆ ಸಂಪೂರ್ಣ ಭದ್ರತೆ ಒದಗಿಸಬೇಕು. ಸಾವಿರಾರು ಟಿಪ್ಪರ್ಗಳ ಮೂಲಕ ಅಕ್ರಮವಾಗಿ ಕಪ್ಪು ಮಣ್ಣನ್ನು ಕಳ್ಳ ಸಾಗಾಟ ಮಾಡ್ತಿರುವ ಕೆಲವು ಅಧಿಕಾರಿಗಳ ಮೇಲೆ ಕೂಡಲೇ ಕ್ರಮ ತೆಗೆದುಕೋಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೇವೆ. ಮತ್ತು ಈ ಕೆಲವು ಪುಡಾರಿಗಳನ್ನು ಇಟ್ಟುಕೊಂಡು ಮತ್ತು ಇನ್ನಿತರ ಯಾವುದೇ ರಾಜಕಾರಣಿಗಳನ್ನು ಹೆಸರು ಹೇಳಿಕೊಂಡು ನಮ್ಮನ್ನು ಯಾರು ಏನು ಮಾಡ್ತಾರೆ, ನಮ್ಮನ್ನು ಯಾರು ತಡೆಯೋಕ್ಕಾಗುತ್ತೆ ಅಂತಂದು ಯಾರಾದರೂ ಭಾವಿಸಿದರೆ ಅದನ್ನು ಕೂಡಲೇ ತಲೆಯಿಂದ ತೆಗಿಬೇಕು. ತುಂಗಭದ್ರಾ ಡ್ಯಾಮ್ ಯಾರಪ್ಪನ ಆಸ್ತಿ ಅಲ್ಲ, ಇದು ಸಾರ್ವಜನಿಕರ ಆಸ್ತಿ, ರೈತರ ಆಸ್ತಿ. ಅಲ್ಲಿ ಸಿಗ್ತಕ್ಕಂಥ ಖನಿಜ ಸಂಪತ್ತಾಗಲಿ, ಅಲ್ಲಿ ಇರ್ತಕ್ಕಂಥ ಫಲವತ್ತತೆ ಮಣ್ಣಾಗಲಿ ಅದು ರೈತರಿಗೆ ಮುಟ್ಟಬೇಕು. ಯಾವುದೇ ಕಳ್ಳ ಕದಿಮರಿಗೆ ಮತ್ತು ಭೂಗಳರಿಗೆ ಅದು ಮುಟ್ಟತೈತೆ ಅಂದರೆ ಯಾರೂ ಇಲ್ಲಿ ಒಪ್ಪಕ್ಕೆ ಸಾಧ್ಯ ಇಲ್ಲ. ಕೂಡಲೇ ಅಧಿಕಾರಿಗಳು ಕೊಪ್ಪಳದ DC ಸಾಹೇಬರು ಸುರೇಶ್ ಸರ್ ಆಗಲಿ
ಮತ್ತು SP ಸಾಹೇಬರ ಆಗ್ತಕ್ಕಂಥ ಡಾಕ್ಟರ್ ರಾಮ್ ಅರಸಿದ್ದಿ ಆಗಲಿ ಮತ್ತು ಗಣಿ ಮತ್ತು ಭೂಮಿ ಇಲಾಖೆ ಕೊಪ್ಪಳ ಇವರಾಗಲಿ ಮತ್ತು ಇದು ಬೋರ್ಡಿನ ಅಧಿಕಾರಿಗಳಾಗಲಿ ಕೂಡಲೇ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಮಾನಗಳಲ್ಲಿ ಕೊಪ್ಪಳದಿಂದ ಗಂಗಾವತಿಗೆ ಬರ್ತಕ್ಕಂಥ ವೆಂಕಟಗಿರಿ ಬೆಟ್ಟಗಳಿಗೆ ಬರ್ತಕ್ಕಂಥ ರಾತ್ರಿ ಹೊತ್ತಲ್ಲಿ ನಾನು ಇದು ನಿಯತ್ತಾಗಿ ಅವರು ಲೀಗಲಾಗಿ ಬರ್ತಕ್ಕಂಥ ಮಣ್ಣುಗಳನ್ನು ನಾನು ಪ್ರಶ್ನೆ ಮಾಡ್ತಿಲ್ಲ. ರಾತ್ರಿಯಾಗಿ ಅಕ್ರಮವಾಗಿ ಜೀರೋ ಇದರಿಂದ ಹೊಡಿತಕ್ಕಂಥ ಇದ್ರ ಬಗ್ಗೆ ನಾನು ಪ್ರಶ್ನೆ ಮಾಡ್ತಾಯಿದ್ದೀನಿ. ದಯವಿಟ್ಟು ಕೂಡಲೇ ಅಧಿಕಾರಿಗಳು ದಿನನಿತ್ಯ ಸಾವಿರಾರು ಟಿಪ್ಪರ್ ಮೂಲಕ ಕೊಪ್ಪಳದಿಂದ ಗಂಗಾವತಿ ಕಡೆಗೆ ಮತ್ತು ಕೊಪ್ಪಳದ ಇಟ್ಟಂಗಿ ಬೆಟ್ಟಗಳಿಗೆ ದಿನನಿತ್ಯವಾಗಿ ಆಗ್ತಿದ್ರು ಸಹಿತ ಅಧಿಕಾರಿಗಳು ಯಾಕೆ ಇದರಿಂದ ಮೌನ ವಹಿಸಿಕೊಂಡಿದ್ದಾರೋ ನನಗೆ ಅರ್ಥ ಆಗ್ತಿಲ್ಲ. ಕೂಡಲೇ ತಾವುಗಳು ತುಂಗಭದ್ರಾ ಡ್ಯಾಮ್ನಲ್ಲಿ ನಡೀತಕ್ಕಂಥ ಅಕ್ರಮ ಚಟುವಟಿಕೆಗಳನ್ನು ಕೂಡಲೇ ಬಂದ್ ಮಾಡಬೇಕು. ಅಲ್ಲಿ ಇರ್ತಕ್ಕಂಥ ಬೆಳ್ಳೂರು, ಬೂದಿಯಾಳು, ಗೊಂಡೆಬಾಳು ಮತ್ತು ಡಂಬರಹಳ್ಳಿ, ಹಿರೇಸಿಂದಗಿ, ಕಾಸಿನಕಂಡೆ, ಹೊಸಳ್ಳಿ ಇನ್ನಿತರ ಗ್ರಾಮಗಳಿಂದ ದಿನನಿತ್ಯ ರಾತ್ರಿ ಹೊತ್ತಲ್ಲಿ ಸಾವಿರಾರು ಚಟುವಟಿಕೆ ನಡೀತಿದೆ. ಇದನ್ನೆಲ್ಲ ಕೂಡಲೇ ಬಂದ್ ಮಾಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಮಾನದಲ್ಲಿ ರಸ್ತೆ ತಡೆ ಹೋರಾಟ ಮಾಡ್ತೀವಿ. ಇದನ್ನು ಯಾರಾದರೂ ರೌಡಿಗಳನ್ನ ಇಟ್ಕೊಂಡು ಇನ್ನಿತರ ಯಾವುದೇ ಒಂದು ಕ್ವಶನ್ ಮಾಡ್ತಕ್ಕಂಥ ಜನಗಳನ್ನು ತಡೆಯುವುದಕ್ಕೆ ಸಂಘಟನೆಕಾರರನ್ನು ತಡೆಯುವ ಸಲುವಾಗಿ ಜನಗಳನ್ನ ಇಟ್ಕೊಂಡು ಬಂದರೆ ಇಲ್ಲಿ ಯಾರ್ದು ನಡೆಯೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಭೂಗಳರು ಇದನ್ನು ಅರ್ಥ ಮಾಡಿಕೊಂಡು ಸಾರ್ವಜನಿಕ ಸ್ವತ್ತಾದ ತುಂಗಭದ್ರಾ ಡ್ಯಾಮು ಅದು ರೈತರಿಗೆ ಸಂಬಂಧಪಟ್ಟಿದ್ದು, ಸಾರ್ವಜನಿಕರಿಗೆ ಸಂಬಂಧಪಟ್ಟಿದ್ದು, ನಿಮ್ಮಂತಹ ಭೂಗಳರಿಗೆ ಸಂಬಂಧಪಟ್ಟಿಲ್ಲ ಅಂತ ಹೇಳ್ತಾ ಈ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಯಲ್ಲಿ ಮನವಿ ಸಲ್ಲಿಸ್ತಾ ಇದ್ದೇನೆ.